ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡಿ MLA ಆದಂಥ ಲತಾ ಅವರೇ, ಜಿಲ್ಲಾಧಿಕಾರಿ ಆದಂಥ ದಿವಾಕರ್ ಅವರೇ, ನಮ್ಮ ಜಿಲ್ಲಾ ಸೆಕ್ರೆಟರಿ ಆದಂಥ ನವೀನ್ ರಾಜ್ ಅವರೇ, SP ಆದಂಥ ಬಾಬು ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರಿದ್ದಂಥ ಎಲ್ಲ ಆತ್ಮೀಯರೇ, ದಯಮಾಡಿ ನಿಮಗೆ ಮೊದಲೇ ಆಗಿ ತಮಗೆ ಕೈ ಜೋಡಿಸಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಕಾರ್ಯಕ್ರಮ ಇದ್ದಿದ್ದು 11 ಗಂಟೆಗೆ ಯಾವುದೋ ಕಾರ್ಯ ಇದೆ. ಹಂಪಿ ಉತ್ಸವ ಹಿನ್ನೆಲೆಯಲ್ಲಿ ಮನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿಂದ ತಡ ಆಗಿದ್ದ ಕಾರಣಕ್ಕೆ ನಾನು 2 ತಾಸು ಸ್ಥಳ ಬಂದಿದ್ದೀನಿ. ನಿಮಗೆಲ್ಲ ಕೈ ಜೋಡಿಸಿ ಕ್ಷಮೆಯನ್ನು ಕೋರಕ್ಕೆ ಬಯಸ್ತಾ ಇದ್ದೀನಿ. ದಯಮಾಡಿ ತಪ್ಪಾಗಿ ಯಾರು ಭಾವಿಸಬಾರ್ದು. ಇವತ್ತು ಜನತಾ ದರ್ಶನ ಅನ್ನೋ ಕಾರ್ಯಕ್ರಮನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮೊದಲೇ 2ನೇ ಬಾರಿಯಾಗಿ ನಾವು ಇಟ್ಕೊಂಡಿದ್ದೀವಿ. ನಮ್ಮ ಮನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜನತಾ ದರ್ಶನ ಪ್ರತಿ 2 ತಿಂಗಳಲ್ಲಿ ಮಾಡಿ ಜನಗಳು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದಕ್ಕೆ 1.5 ತಿಂಗಳ ಹಿಂದೆ ಒಂದು ಜನತಾ ದರ್ಶನ ಮಾಡಿದ್ದೀವಿ. ಇವತ್ತು ಕಮಲಾಪುರಲ್ಲಿ ಜನತಾ ದರ್ಶನ ಹಮ್ಮಿಕೊಂಡಿದ್ದೀವಿ. ಜನತಾ ದರ್ಶನ ಪ್ರತಿ ಜಿಲ್ಲೆಯಲ್ಲಿ ಇಟ್ಕೊಂಡು ಕಾರಣ ಏನಂದರೆ, ಜನಗಳು ನೇರವಾಗಿ ಅವ್ರ ಸಮಸ್ಯೆಗಳು ಏನಿದೆ ಬಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಅವ್ರು ನೀಡಬೇಕು, ಅವ್ರ ಅರ್ಜಿಗಳನ್ನ ಸಮಸ್ಯೆನ ಬಗೆಹರಿಸಬೇಕು ಕಾರಣಕ್ಕೆ, ಜನಗಳಿಗೆ ತೊಂದರೆ ಆಗಬಾರ್ದು ಕಾರಣಕ್ಕೆ ಈ ಕಾರ್ಯಕ್ರಮನ ತಾವು ಹಮ್ಮಿಕೊಂಡಿರೋದು. ಹೋದ ಬಾರಿ ನಮಗೆ ಭಾಳಷ್ಟು ಅರ್ಜಿಗಳು ಬಂದಿದೆ. ಎಲ್ಲ ನಾವು ಮಾಡಿದ್ದೇವೆ ಅಂತ ಹೇಳೋಕ್ಕೆ ನಾನು ಸಿದ್ಧ ಇಲ್ಲ. ನನ್ನ ಅನಿಸಿಕೆ ಹೋದ ಸತಿ ಜನಗಳು ಕೊಡಿದ ಅರ್ಜಿಗಳಲ್ಲಿ ಕನಿಷ್ಠ 80% ಅಂತೂ ನಾವು ಬಗೆಹರಿಸಿದ್ವಿ. 20% ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲ 100ಕ್ಕೆ 100 ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ. ಆದಷ್ಟು ನಮ್ಮ ಕೈಯಲ್ಲಿ ಏನೇನು ತಮ್ಮ ಸಮಸ್ಯೆ ಇದೆ ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀನಿ. ನಾನು ಹೆಚ್ಚಾಗಿ ಇವತ್ತು ರಾತ್ರಿ ಭಾಷಣ ಮಾಡೋಕ್ಕೆ ಹೋಗಲ್ಲ. ಮುಂಚೆ ನಾನು 2 ತಾಸು ಲೇಟ್ ಬಂದಿದ್ದೀನಿ. ಅದ್ರ ಜೊತೆ ಊಟದ ಟೈಮ್ ಬೇರೆ ಆಗಿದೆ. ತಮ್ಮ ಅರ್ಜಿಗಳು ತಾವು ಒಂದೊಂದಾಗಿ ಬಂದು ಕೊಡ್ಬೇಕಂತ ನಿಮ್ಮನ್ನು ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.